ಎಲ್ರಿಗೂ ನಮಸ್ತೆ. ಸೊ ಬನ್ನಿ ನಮ್ಮ ಪಿ ಸಿ ಕೋರ್ಸ್ನ ಪೊಲಿಟಿ ಅಂದರೆ ಸಂವಿಧಾನ ಈ ಸಬ್ಜೆಕ್ಟ್ನ ಮೊದಲ ಸೆಷನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಓವರ್ವ್ಯೂನಲ್ಲಿ ಹೇಳಿದ್ದೆ 18ರಿಂದ 19 ಟಾಪಿಕ್ಸ್ ಇದೆ ಇಂಪಾರ್ಟೆಂಟ್ ಅಂತ. ಅವು 27 ಆಗ್ಬೋದು, 23 ಆಗ್ಬೋದು. ಸೊ ಲೆವೆಲ್ 2 ಮುಗಿಯೋವರೆಗೂ. ಸೊ ಸ್ಟಿಲ್ ನಮ್ಮ ಉದ್ದೇಶ ಏನು, ಎಕ್ಸಾಮ್ನಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸು ಪೊಲಿಟಿಯಿಂದ ಮಿಕ್ಸ್ ಆಗಬಾರ್ದು ಮ್ಯಾಕ್ಸಿಮಮ್. ಅರ್ಥ ಆಯ್ತಾ? ಇದು ನಮ್ಮ ಉದ್ದೇಶ. ಹಾಗಾದರೆ ಫಸ್ಟ್ ಟಾಪಿಕ್ ಯಾವುದಪ್ಪ ಅಂದರೆ ಪ್ರಿಯಾಂಬಲ್ ಏನು? ಪ್ರಿಯಾಂಬಲ್ ನಮ್ಮೆಲ್ರಿಗೂ ಗೊತ್ತಿದೆ. ಪ್ರಿಯಾಂಬಲ್ನ ಡಿಫ್ರೆಂಟ್ ಹೆಸರುಗಳಿಂದ ಕರೀತಾರೆ. ಕೆಲವರು ನೋಡಿದರೆ ಇದನ್ನು ಜಾತಕ ಅಂತ ಕರೀತಾರೆ, ಕೆಲವರು ನೋಡಿದರೆ ಇದನ್ನು ಕನ್ನಡಿ ಅಂತ ಕರೀತಾರೆ, ಕೆಲವರು ನೋಡಿದರೆ ಇದನ್ನು ನೀಲಿ ನಕ್ಷೆ, ಸೊ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಸೊ ಯಾಕೆ ಇದನ್ನೆಲ್ಲ ಕರೀತಾರೆ ಅಂತ ಹೇಳಿದ್ರೆ, ಸೊ ನಮ್ಮ ಎಂಟೈರ್ ಸಂವಿಧಾನ ಇದೆ ಅಲ್ಲ, ಎಂಟೈರ್ ಸಂವಿಧಾನವನ್ನು ಒಂದು ಹಾಳೆನಲ್ಲಿ ನೋಡಬಹುದು. ಅರ್ಥ ಆಯ್ತಾ? ಅದನ್ನೇ ಪ್ರಿಯಾಂಬಲ್ ಅಂತ ಕರಿತೀವಿ. ಎಂಟೈರ್ ಸಂವಿಧಾನವನ್ನು ಒಂದು ಪೇಜಲ್ಲಿ ಬರೆಯೋದಾದರೆ ಆ ಡಾಕ್ಯುಮೆಂಟನ್ನೇ ನಾವು ಪ್ರಿಯಾಂಬಲ್ ಅಂತ ಕರಿತೀವಿ. ಸೊ ಈ ಪ್ರಿಯಾಂಬಲನ್ನು 1946 ಡಿಸೆಂಬರ್ 13ಕ್ಕೆ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು. ಹಾಗಾದರೆ ಜನವರಿ 22, 1947ಕ್ಕೆ ಸಂವಿಧಾನ ರಚನಾ ಸಭೆ ಇದನ್ನು ಅಂಗೀಕರಿಸಿತ್ತು. ಹಾಗಾದರೆ ನಾವು ನಮ್ಮ ಸಂವಿಧಾನಕ್ಕೆ ಪ್ರಿಯಾಂಬಲನ್ನು ಯಾವಾಗ ಆ್ಯಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ 1949 ನವಂಬರ್ 26ಕ್ಕೆ ಆ್ಯಡ್ ಮಾಡ್ಕೊಂಡ್ವಿ. ಆದರೆ ಅದನ್ನು ಜಾರಿಗೆ ಬಂದಿದ್ದು ಡಿಸೆಂಬರ್ 26, 1950ಕ್ಕೆ. ಇಷ್ಟು ನಾವು ತಿಳ್ಕೊಬೇಕು. ಸೊ ಮತ್ತು ಈ ಪ್ರಿಯಾಂಬಲ್ ಅಂತಕ್ಕಂತಹದ್ದು ಏನಪ್ಪ ಅಂದರೆ ಸಿಂಪಲ್, ಸಂವಿಧಾನ ರಚನಾಕಾರರಿದ್ರಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ ಅವರ ಆಸೆಗಳನ್ನು, ಅವರ ಕನಸುಗಳನ್ನು, ಅವರ ಉದ್ದೇಶಗಳನ್ನು ಎಲ್ಲ ಇದು ತೋರಿಸಿಕೊಡುತ್ತೆ. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ ಇದರ ಬಗ್ಗೆ. ಸೊ ಇನ್ನು ಇಲ್ಲಿ ಏನು ತಿಳ್ಕೊಬೋದು, ಇಷ್ಟೇ. ಹಾಗೆ ಇನ್ನೊಂದೇನಪ್ಪ ಅಂದರೆ ಅಮೇರಿಕಾದ ಸಂವಿಧಾನ ಸಮೇತ ಪ್ರಿಯಾಂಬಲಿಂದನೇ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ನೋಡಿ, ಸಂವಿಧಾನದ ಮೂಲ ಯಾವುದು? ಸಂವಿಧಾನದ ಮೂಲ ಯಾವುದಪ್ಪ? ಭಾರತೀಯ ಜನರು. ಯಾಕಂದರೆ ನಮ್ಮ ಸಂವಿಧಾನ ನಾವೇ ಅಲ್ವಾ ಅದಕ್ಕೆ ಮೂಲ. ಮತ್ತು ಭಾರತೀಯ ರಾಜ್ಯದ ಸ್ವರೂಪ. ಸೊ ಭಾರತೀಯ ರಾಜ್ಯ ಅಂತ ಇಲ್ಲಿ ಕರೆದ್ರೆ, ರಾಜ್ಯ ಅಂದರೆ ನಮ್ಮ ರಾಷ್ಟ್ರ. ಅರ್ಥ ಆಯ್ತಾ? ಸೊ ಹಾಗಾದರೆ ಇದು ಯಾವ ರೀತಿಯಾದಂತಹ ಸ್ವರೂಪವನ್ನು ಹೊಂದಿದೆ, ಯಾವ ರೀತಿಯಾದಂಥ ಸ್ಟೈಲನ್ನು ಹೊಂದಿದೆ? ಲೈಕ್ ಒಬ್ಬ ವ್ಯಕ್ತಿನ ಗುರುತಿಸ್ಬೇಕಾದ್ರೆ ನಾವು ಅವನು ಬ್ಲ್ಯಾಕ್ ಆಗಿದ್ದಾನ, ವೈಟ್ ಆಗಿದ್ದಾನ, ಅವನ ಸ್ಕಿನ್ ಕಲರ್ ಯಾವ ರೀತಿ ಇದೆ, ಅವನ ಹೇರ್ ಕಲರ್ಸ್ ಯಾವ ರೀತಿ ಇದೆ, ಅವನು ಯಾವ ರೀತಿ ಕಾಣ್ತಾನೆ, ಹೈಟ್ ಆಗಿದ್ದಾನ, ಸಣ್ಣ ಇದ್ದಾನ, ದಪ್ಪ ಇದ್ದಾನ, ಯಾವ ರೀತಿ ಬಟ್ಟೆ ಸರ್ವೇ ಸಾಮಾನ್ಯವಾಗಿ ಹಾಕ್ತಾನೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು. ಅದೇ ರೀತಿ ನಮ್ಮ ಭಾರತವನ್ನು, ಅದರ ಸ್ವರೂಪವನ್ನು ಐಡೆಂಟಿಫೈ ಮಾಡಬೇಕಂದ್ರೆ ಇಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಬರುತ್ತೆ, ಕೆಲವೊಂದು ವರ್ಡ್ಸ್ ಬರುತ್ತೆ. ಸೊ ಲೈಕ್ ಅವು ಯಾವಪ್ಪ ಅಂದರೆ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ. ಇವುಗಳ ಬಗ್ಗೆ ಡೀಟೇಲ್ ಆಗಿ ಅಪ್ಕಮಿಂಗ್ ಸ್ಲೈಡ್ಸ್ನಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಇದರ ಉದ್ದೇಶ ಆದರೂ ಏನು ಅಂತ ಕೇಳಿದ್ರೆ, ಎಲ್ಲರಿಗೂ ನ್ಯಾಯವನ್ನು ಒದಗಿಸುವುದು, ಎಲ್ಲರಿಗೂ ಸ್ವತಂತ್ರವನ್ನು ಕೊಡೋದು, ಎಲ್ಲರನ್ನು ಸಮಾನವಾಗಿ ಸಮಾನತೆಯನ್ನು ಕೊಡೋದು, ಎಲ್ಲರೂ ನಮ್ಮವರೇ, ಅಣ್ಣ ತಮ್ಮಂದಿರು ಅಂತ ಫೀಲ್ ಮಾಡಿಸೋದು. ಸೊ ಅದೇ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ. ಅಂತ ಆಯ್ತಾ? ಸೊ ಹಾಗಾದರೆ ನೋಡಿ, ಇದು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡೋಂಗಿಲ್ಲ ಫ್ರೆಂಡ್ಸ್. ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರಿಯಾಂಬಲ್ಗೆ ಪ್ರಶ್ನೆ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಹಾಗಾದರೆ ಇವಾಗ ನೋಡಿ, ಈ ಪದಗಳ ಒಂದೊಂದು ಅರ್ಥ ಏನು ಇದೆ, ಏನೇನು ಅರ್ಥ ಕೊಡುತ್ತೀವಿ ಅಂತ ನಾವು ತಿಳ್ಕೊಳ್ಳೋಣ. ಸೊ ಸಾರ್ವಭೌಮ ಅಂತ ಮಾತಾಡೋದಾದರೆ, ಸಿಂಪಲ್ಲಾಗಿ ಹೇಳೋದಾದರೆ, ನಾವು ಯಾರ ಅಧೀನದಲ್ಲೂ ಇಲ್ಲ. ಅರ್ಥ ಆಯ್ತಾ? ನಮಗೆ ನಾವೇ ರಾಜರು, ನಮಗೆ ನಾವೇ ಹೀರೋಗಳು. ಈ ರೀತಿ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಪ್ರಿಯಾಂಬಲ್ನಲ್ಲಿ ಸಾರ್ವಭೌಮ ಅಂತಕ್ಕಂಥ ಒಂದು ವರ್ಡ್ ಇದೆ ಅಲ್ಲ, ಸೊ ಇದು ತಿಳಿಸ್ಕೊಡುತ್ತೆ. ಸೊ ಹಾಗಾದರೆ ಇದರಲ್ಲಿ ಬಾಹ್ಯವಾಗಿ ಸಾರ್ವಭೌಮ ಮತ್ತು ಆಂತರಿಕವಾಗಿ ಸಾರ್ವಭೌಮವನ್ನು ಸಾಧಿಸಬಹುದು. ಬಾಹ್ಯವಾಗಿ ಸಾರ್ವಭೌಮವನ್ನು ಯಾವ ರೀತಿ ಸಾಧಿಸಬಹುದು ಅಂದರೆ ಸಿಂಪಲ್ ಇಷ್ಟೇ. ಸೊ ನೋಡಿ, ಭಾರತ ಒಂದು ದೇಶ, ಅದೇ ರೀತಿ ನಮ್ಮ ಪ್ರಪಂಚದಲ್ಲಿ ಡಿಫ್ರೆಂಟ್ ದೇಶಗಳು ಇದೆ. ಅರ್ಥ ಆಯ್ತಾ? ಸೊ ಲೈಕ್ USA ಇದೆ, ಚೈನಾ ಇದೆ, ಸೊ ಮತ್ತು ಇದು ರಷ್ಯಾ ಇದೆ. ಸೊ ಅವರೆಲ್ಲೂ ಅವ್ರ ಪಾಡಿಗೆ ಅವರೆಲ್ಲರೂ ಇರ್ತಾರೆ. ನಾವು ಯಾರ ಅಧೀನದಲ್ಲೂ ಇಲ್ಲ, ಯಾವುದೇ ರಾಷ್ಟ್ರದ ಅಧೀನದಲ್ಲಿ ನಾವಿಲ್ಲ.
ಸೊ ಇದನ್ನೇ ನಾವು ಬಾಹ್ಯವಾಗಿ ಸಾರ್ವಭೌಮವನ್ನು ಸಾಧಿಸಿದ್ದೀವಿ ಅಂತಕ್ಕಂಥ ವಿಷಯ ಅರ್ಥ ಆಯ್ತಾ. ಹಾಗಾದರೆ ಆಂತರಿಕವಾಗಿ ಸಮೇತ ಸಾರ್ವಭೌಮವನ್ನು ಸಾಧಿಸಿದ್ದೀವಿ. ಯಾವ ರೀತಿ? ನಾವು ಪ್ರಜೆಗಳು, ನಮ್ಮ ಪ್ರಜಾಪ್ರತಿನಿಧಿಗಳು ಅಂದರೆ ನಮ್ಮನ್ನು ಪ್ರತಿನಿಧಿಸುವವರು, ಲೈಕ್ ನಮಗೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ಜಾರಿಗೊಳಿಸುವರು. ಒಬ್ಬ ಮನುಷ್ಯ ಯಾವ ರೀತಿ ಬದುಕಬೇಕು, ಅವ್ನಿಗೆ ಬೇಕಾಗಿರ್ತಕ್ಕಂಥ ಕಾನೂನುಗಳು, ಅವನು ಹೆಲ್ತಿಯಾಗಿ ಇರಲಿಕ್ಕೆ ಮತ್ತು ಪ್ರತಿಯೊಂದು ರೂಲ್ ಮಾಡಲಿಕ್ಕೆ ಅರ್ಥ ಆಯ್ತಾ ಪ್ರತಿನಿಧಿಗಳನ್ನ ನೇಮಿಸ್ಕೊತಾನೆ. ಅರ್ಥ ಆಯ್ತಾ. ಸೊ ನಮ್ಮ ನೀಡ್ಸ್ಗೋಸ್ಕರ ನಾವು ಚೆನ್ನಾಗಿರ್ಬೇಕಂತ ಅರ್ಥ ಆಯ್ತಾ, ನಮ್ಮ ಸೇವೆ ಮಾಡಲಿಕ್ಕೆ ಅಂತ. ಸೊ ಹಾಗಾದರೆ ಜನರನ್ನ ನಾವು ಪ್ರತಿನಿಧಿಸ್ತೀವಿ. ಆ ಜನರು ಅವರೇ ಪ್ರತಿನಿಧಿಗಳೇ ನಮ್ಮನ್ನು ರೂಲ್ ಮಾಡ್ತಾರೆ. ಲಾಸ್ನ ಯೂಸ್ ಮಾಡಿ, ಕಾನೂನನ್ನು ಯೂಸ್ ಮಾಡಿಕೊಂಡು, ಸರ್ಕಾರವನ್ನು ಕಟ್ಟಿಕೊಂಡು, ಇದನ್ನು ನಾವು ಆಂತರಿಕ ಸಾರ್ವಭೌಮ ಅಂತ ಕರಿತೀವಿ. ಅರ್ಥ ಆಯ್ತಾ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಸೊ ನೆಕ್ಸ್ಟ್ ನೋಡಿ, ಸಮಾಜವಾದಿ. ಸೊ ನಿಮಗೆ ಒಂದು ತಿದ್ದುಪಡಿ ಮೇನು ಗೊತ್ತಿರಲೇಬೇಕದು 42ನೇ ತಿದ್ದುಪಡಿ. ಯಾವಾಗಾಯಿತು? 1976ರಲ್ಲಿ ಆಯಿತು. ಹಾಗಾದರೆ ಸಮಾಜವಾದ ಎಂಬ ಅರ್ಥವನ್ನು ಪದವನ್ನು ಅಲ್ಲೇ ಆ್ಯಡ್ ಮಾಡಿದ್ದು. ಏನಪ್ಪ ಸಮಾಜವಾದ? ನೋಡಿ, ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ರಾಷ್ಟ್ರ ಇದೆಯಲ್ಲ, ನಮ್ಮ ದೇಶದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಲೈಕ್ ಒಳ್ಳೆ ರೆಸಾರ್ಟ್ಸ್ ಇದೆ, ವಿಲ್ಲಾಸ್ ಇದೆ, ಅದೇ ರೀತಿ ಸ್ಲಮ್ಸು ಇದೆ ನಮ್ಮ ದೇಶದಲ್ಲಿ. ಅರ್ಥ ಆಯ್ತಾ. ಸೊ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಸೊ ನಮ್ಮ ರಾಷ್ಟ್ರದಲ್ಲಿ 100 ರೂಪಾಯಿ ದಿನಕ್ಕೆ ಸಂಪಾದನೆ ಮಾಡುವನು ಇದ್ದಾರೆ. ಸೊ ಅದೇ ರೀತಿ 2 ಲಕ್ಷ, 3 ಲಕ್ಷ, 4 ಲಕ್ಷ, 10 ಲಕ್ಷ ಸಂಪಾದನೆ ಮಾಡೋರು ಇದ್ದಾರೆ. ಈವನ್ ಅಫ್ಕೋರ್ಸ್ ಕೋಟಿಗಳಲ್ಲೂ ಇರ್ತಾರೆ. ಅರ್ಥ ಆಯ್ತಾ. ಸೊ ಹಾಗಾದರೆ ನೋಡಿ, ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಸರ್ಕಾರಕ್ಕೆ ನಾವೆಲ್ಲರೂ ಒಂದೇ, ಬಡವರಾಗಿರಲಿ ಶ್ರೀಮಂತರಾಗಿರಲಿ, ನಮ್ಮೆಲ್ರಿಗೂ ಒಂದೇ ಬದುಕುವ ಸ್ವತಂತ್ರ ಇದೆ. ಎಲ್ಲರೂ ಸಮಾನವಾಗಿ ಇರಬೇಕು, ಇದೆಲ್ಲ ಇದೆ. ಇದನ್ನೆಲ್ಲ ಅಚೀವ್ ಮಾಡಲಿಕ್ಕೆ ಸೊ ಇದು ಹೆಲ್ಪ್ ಆಗುತ್ತೆ. ಲೈಕ್ ನೋಡಿ, ಸೊ ಒಂದು ಬಡತನ ನಿರ್ಮೂಲನೆ ಮಾಡಲಿಕ್ಕೆ, ಅಜ್ಞಾನವನ್ನು ತೊರೆದು ಹಾಕಲಿಕ್ಕೆ, ರೋಗ ಮುಕ್ತರಾಗಲಿಕ್ಕೆ, ಸೊ ಎಲ್ರಿಗೂ ಸಮಾನವಾದಂಥ ಅವಕಾಶಗಳನ್ನು ಕೊಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ, ಸಮಾಜವಾದ ಅಂತಕ್ಕಂಥದ್ದು. ಅರ್ಥ ಆಯ್ತಾ. ತುಂಬ ಇಂಪಾರ್ಟೆಂಟ್ ಇದು. ಇನ್ನೊಂದೇನಪ್ಪ ಅಂದರೆ, ಸೊ ಸಿಂಪಲ್ ಇವೆಲ್ಲ ಇದೆಯಲ್ಲ, ಬಡತನವನ್ನು ಹೋಗಲಾಡಿಸಲು, ಅಜ್ಞಾನವನ್ನು ತೊಡೆದು ಹಾಕಲು, ರೋಗಗಳನ್ನು ತೊಡೆದು ಹಾಕಿಬಿಟ್ಟು ಹೆಲ್ತಿಯಾಗಿರಿಸಲಿಕ್ಕೆ, ಸೊ ಎಲ್ರಿಗೂ ಸಮಾನವಾದಂಥ ಅವಕಾಶಗಳನ್ನು ದೊರಕಿಸಲಿಕ್ಕೆ ಇದು ಹೆಲ್ಪ್ ಮಾಡಿಕೊಡುತ್ತೆ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು. ಸೊ ಮತ್ತೆ ನೋಡಿ, ನಮ್ಮ ಭಾರತವು ಯಾವ ರೀತಿಯಾದಂಥ ಅರ್ಥವ್ಯವಸ್ಥೆಯನ್ನು ಹೊಂದಿದೆ? ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಅರ್ಥ ಆಯ್ತಾ. ಸೊ ಹಾಗಾದರೆ ಸಮಾಜವಾದವನ್ನು ಪ್ರತಿನಿಧಿಸುವ ಆರ್ಟಿಕಲ್ಸ್ ಯಾವ್ಯಾವು ಅಂತ ಹೇಳೋದಾದರೆ, ಆರ್ಟಿಕಲ್ 36ರಿಂದ ಆರ್ಟಿಕಲ್ 51ರವರೆಗೂ ಡಿ ಪಿ ಎಸ್ ಪಿನಲ್ಲಿ ಬರ್ತಕ್ಕಂಥ ಎಲ್ಲ ವಿಧಿಗಳು ಇದರ ಬಗ್ಗೆ ಮಾತಾಡುತ್ತೆ. ಅರ್ಥ ಆಯ್ತಾ. ಹಾಗಾದರೆ ಭಾರತೀಯ ಸಮಾಜವಾದ ಪ್ರಜಾಸತ್ತಾತ್ಮಕವಾದಂತಹ ಸಮಾಜವಾದ, ಓಕೆ, ಅಂದರೆ ಏನು ಅಂತ ಹೇಳೋದಾದರೆ, ಇಟ್ಸ್ ಎ ಮಿಕ್ಸ್ಚರ್ ಆಫ್ ಏನು? ಗಾಂಧಿವಾದ ಮತ್ತು ಮಾರ್ಕ್ಸ್ವಾದ. ಇಷ್ಟು ನೀವು ತಿಳ್ಕೊಂಡ್ಬಿಟ್ರೆ ಸಾಕು ಸಮಾಜವಾದದ ಬಗ್ಗೆ. ಜಾತ್ಯತೀತ ಅಂದರೆ ನೀವು ಇಲ್ಲಿ ಏನು ತಿಳ್ಕೊಬೇಕಂದ್ರೆ, ನೋಡಿ, ನಮ್ಮ ರಾಷ್ಟ್ರಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ, ಧರ್ಮ ಇಲ್ಲ. ಓಕೆ. ಸೊ ನಮ್ಮ ರಾಷ್ಟ್ರದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ, ಓಕೆ, ಒಂದೇ ತಾಯಿಯ ಮಕ್ಕಳು ಅನ್ನೋ ಥರ ಫೀಲಿಂಗ್ ಬರುತ್ತೆ. ಅರ್ಥ ಆಯ್ತಾ. ರಾಷ್ಟ್ರ ಪ್ರೇಮ ನಮ್ಮಲ್ಲಿ ಭಾರತೀಯರಲ್ಲಿ ತುಂಬ ಜಾಸ್ತಿ. ಅರ್ಥ ಆಯ್ತಾ. ಸೊ ಇದೆಲ್ಲ ಹೆಂಗೆ ಅಚೀವ್ ಮಾಡಲಿಕ್ಕೆ ಸಾಧ್ಯ? ಇದನ್ನು ಸೆಕ್ಯುಲರಿಸಮ್ ಅಂತ ಕರಿತೀವಿ. ಹಾಗಾದರೆ ನೋಡಿ, ಇದನ್ನು ಸಮೇತ 1976ರ 42ನೇ ತಿದ್ದುಪಡಿಯಲ್ಲಿ ಈ ವರ್ಡನ್ನು ಆ್ಯಡ್ ಮಾಡಿದ್ದಾರೆ, ಸೆಕ್ಯುಲರ್ ಅಂತಕ್ಕಂಥದ್ದು. ಸೊ ಓಕೆ, ಪ್ರತಿಯೊಬ್ಬರು ಒಂದೊಂದು ರೀತಿಯಾದಂಥ ಧರ್ಮವನ್ನು ಆಚರಿಸ್ಕೊತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಚಾರ ಮಾಡ್ಕೊತಾರೆ. ಅದೆಲ್ಲ ಅವರ ವೈಯಕ್ತಿಕ ವಿಷಯ. ಅದು ಅರ್ಥ ಆಯ್ತಾ. ಇಂಡಿವಿಜುವಲ್ಸ್ ವೈಯಕ್ತಿಕ ವಿಷಯ. ಸೊ ಎಲ್ಲರೂ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲರೂ ಒಂದೇ, ಈ ರೀತಿ ಫೀಲಿಂಗ್ಸ್ ಇದೆಯಲ್ಲ. ಸೊ ಇದು ಯಾವುದರಿಂದ ಅಚೀವ್ ಮಾಡಿದರು? ಜಾತ್ಯತೀತ ಎಂಬ ಪದದಿಂದ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಕೆಲವೊಂದು ಪ್ರಕರಣಗಳು ಬರುತ್ತೆ, ಲೈಕ್ SR ಬೊಮ್ಮಾಯಿ ಮತ್ತು ಇತರರು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಆರ್ಟಿಕಲ್ 25ರಿಂದ 28 ನಮ್ಮ ಫಂಡಮೆಂಟಲ್ ರೈಟ್ಸು, ಧಾರ್ಮಿಕ ಸ್ವತಂತ್ರದ ಹಕ್ಕು ಇದೆಯಲ್ಲ, ಅದು ಸಮೇತ ಇದರ ಬಗ್ಗೆ ಮಾತಾಡುತ್ತೆ, ಸೆಕ್ಯುಲರಿಸಮ್ ಬಗ್ಗೆ. ನೋಡಿ, ಮತ್ತು
ಸಂವಿಧಾನದ ಡಿಫ್ರೆಂಟ್ ಪಾರ್ಟ್ಸ್ನಲ್ಲಿ ಡಿಫ್ರೆಂಟ್ ಆರ್ಟಿಕಲ್ ಯಾವ್ಯಾವ ಇದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಪೀಠಿಕೆ ಮಾತಾಡುತ್ತೆ. ಸೊ ಮತ್ತು ನೋಡಿ ಆರ್ಟಿಕಲ್ಸ್ ಆದರೆ ಸೊ 14, 15, 16, 25, 28 ಮತ್ತು 29ರಿಂದ 30, 44, 325 ಆರ್ಟಿಕಲ್ಸ್. ಈ ಆರ್ಟಿಕಲ್ಸ್ ಎಲ್ಲ ಇದ್ರ ಬಗ್ಗೆ ಮಾತನಾಡುತ್ತೆ. ಅರ್ಥಾಯ್ತಾ? ನಾವು ಇಷ್ಟು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪ್ರಜಾಪ್ರಭುತ್ವ ಅಂದರೆ ಏನು? ಸೊ ನೋಡಿ, ಸಿಂಪಲ್, ನಾನು ಹೇಳ್ದಲ್ಲ, ಪ್ರಜೆಗಳಿಂದ ಪ್ರಜಾಪ್ರತಿನಿಧಿಗಳು ಇರುತ್ತಲ್ಲ, ಅವ್ರು ಆಯ್ಕೆ ಆಗ್ತಾರೆ. ಸೊ ಯಾರು ಪ್ರಜಾಪ್ರತಿನಿಧಿಗಳನ್ನ ಯಾರು ಆಯ್ಕೆ ಮಾಡ್ತಾರೆ? ಪ್ರಜೆಗಳೇ ಆಯ್ಕೆ ಮಾಡ್ತಾರೆ. ಯಾವುದ್ರ ಮುಖಾಂತರ? ಎಲೆಕ್ಷನ್ಸ್ ಮುಖಾಂತರ. ಯಾವ ರೀತಿಯಾದಂಥ ಎಲೆಕ್ಷನ್ಸು? ವಯಸ್ಕರ ಮತದಾನ ಪದ್ಧತಿಯ ಮುಖಾಂತರ ಅಲ್ವಾ? ಸೊ ಈ ರೀತಿ ಪ್ರಜೆಗಳೇ ಆಯ್ಕೆಯಾಗಿ ಬರೋದನ್ನೇ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ. ನೆಕ್ಸ್ಟ್ ನೋಡಿ, ಸಿಂಪಲ್ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಸಂವಿಧಾನವು ಜನರ ಇಚ್ಛೆಯಿಂದ ಅಧಿಕಾರವನ್ನು ಪಡೆಯುವ ಸರ್ಕಾರದ ರೂಪವನ್ನು ಸ್ಥಾಪಿಸಿದೆ. ಇದನ್ನು ಜನಪ್ರಿಯ ಸಾರ್ವಭೌಮದ ಸಿದ್ಧಾಂತ ಅಂತಲೂ ಕರಿತೀವಿ. ಹಾಗಾದರೆ ನೋಡಿ, ಸೊ ಇವರೆಲ್ಲ ಬರ್ತಾರಲ್ಲ ಆಯ್ಕೆ ಆಗಿಬಿಟ್ಟು, ಸೊ ಅವರು ಆವರ್ತಕ ಚುನಾವಣೆಗಳ ಮುಖಾಂತರ, ಲೈಕ್ ಪರ್ಟಿಕ್ಯುಲರ್ ಆಗಿ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಟೈಮ್ ಗ್ಯಾಪ್ ಇರುತ್ತೆ. ಆ ಡ್ಯೂರೇಷನಲ್ಲಿ ಎಲೆಕ್ಷನ್ ನಡಿಬೇಕಂತ. ಒಂದೊಂದು ಎಲೆಕ್ಷನ್ಗೆ 2 ವರ್ಷ ಇರುತ್ತೆ, ಒಂದೊಂದು ಎಲೆಕ್ಷನ್ಗೆ 1 ವರ್ಷ ಇರುತ್ತೆ, ಒಂದೊಂದಕ್ಕೆ 5 ವರ್ಷ ಇರುತ್ತೆ. ಈ ರೀತಿ ಮತ್ತು ಕಾನೂನಿನ ನಿಯಮಗಳು ಮತ್ತು ಸ್ವತಂತ್ರ ನ್ಯಾಯಾಂಗ ಇದೆ. ಇವನ್ನೆಲ್ಲ ನಾವು ಹೊಂದಿರ್ತೀವಿ. ಅರ್ಥ ಆಯ್ತಾ? ಸೊ ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು ಪ್ರಜಾಪ್ರಭುತ್ವದ ಬಗ್ಗೆ. ನೆಕ್ಸ್ಟ್ ಗಣರಾಜ್ಯ ಮಾತಾಡೋದಕ್ಕಿಂತ ಮುಂಚೆ ಸೊ ರಾಜ್ಯಪ್ರಭುತ್ವ ಇದ್ರ ಬಗ್ಗೆ ಮಾತಾಡಬೇಕು. ರಾಜ್ಯಪ್ರಭುತ್ವ ಅಂದರೆ ಏನು ಗೊತ್ತಾ? ಒಬ್ಬ ರಾಜ ಇರ್ತಾನೆ, ಅವನಿಗೆ ಒಬ್ಬ ಮಗ ಇರ್ತಾನೆ. ರಾಜ ಇವಾಗ ಸೊ ಆಡಳಿತ ಮಾಡ್ತಾ ಇರ್ತಾನೆ. ಸಪೋಸ್ ರಾಜ ಎಕ್ಸ್ಪೈರ್ ಆದರೆ ಸೊ ಅವನ ಮಗ ಆಡಳಿತಕ್ಕೆ ಬರ್ತಾನೆ. ಅಂದರೆ ಫ್ಯಾಮ್ಲಿ ಟ್ರೀ ಹಾಗೆ ಹೋಗ್ತಾ ಇರುತ್ತೆ, ಫ್ಯಾಮ್ಲಿ ಬೇಸಿಸ್ ಮೇಲೆ. ಬೇರೆಯವ್ರಿಗೆ ಯಾರಿಗೂ ಅವಕಾಶ ಇರಲ್ಲ ಆಡಳಿತ ಮಾಡಲಿಕ್ಕೆ. ಅದನ್ನು ರಾಜಪ್ರಭುತ್ವ ಅಂತ ಕರಿತೀವಿ. ರಾಯಲ್ ಫ್ಯಾಮ್ಲಿಗಳವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆದರೆ ಗಣರಾಜ್ಯದಲ್ಲಿ ಒಂದು ರಾಷ್ಟ್ರ ಇದೆ. ಆ ರಾಷ್ಟ್ರಕ್ಕೆ ಮುಖ್ಯಸ್ಥನು ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಜನರೇ ಸೆಲೆಕ್ಟ್ ಮಾಡ್ತಾರೆ. ನೇರವಾಗಿ ಆಗಲಿ ಇಂಡೈರೆಕ್ಟಾಗಲಿ ಜನರೇ ಸೆಲೆಕ್ಟ್ ಮಾಡ್ತಾರೆ. ನಮ್ಮ ಭಾರತದ ಮುಖ್ಯಸ್ಥರು ಯಾರು? ಸೊ ರಾಷ್ಟ್ರಾಧ್ಯಕ್ಷರು. ಅವರನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ? ನಾವೇ ಸೆಲೆಕ್ಟ್ ಮಾಡ್ತೀವಿ. ಯಾವ ರೀತಿ? ಪರೋಕ್ಷ ಎಲೆಕ್ಷನ್ಸ್ ಮುಖಾಂತರ, ಇಂಡೈರೆಕ್ಟ್ ಎಲೆಕ್ಷನ್ಸ್ ಮುಖಾಂತರ ಸೆಲೆಕ್ಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ಭಾರತದ ಅಧ್ಯಕ್ಷರು 5 ವರ್ಷಗಳ ಅವಧಿಗೆ ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್, ಕರೆಂಟ್ ಅಫೇರಲ್ಲಿದೆ. ಹಾಗಾದರೆ ಅವ್ರಿಗೆ ಸಂಬಂಧಪಟ್ಟಿದ್ದ ಆರ್ಟಿಕಲ್ಸ್ ಎಷ್ಟೆಲ್ಲ ಇದೆ ಅಲ್ಲ, ಅವೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಹಾಗಾದರೆ ಇಲ್ಲಿ ಬರೀ ಚುನಾವಣೆಗೆ ಸಂಬಂಧಪಟ್ಟಿದ್ದು ಆರ್ಟಿಕಲ್ಸ್ 54, 55 ಅವ್ರ ಚುನಾವಣೆಗೆ ಸಂಬಂಧಪಟ್ಟಿದ್ದು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ನೀವು ಏನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಎಲ್ಲ ಆರ್ಟಿಕಲ್ಸು, ರಾಷ್ಟ್ರಪತಿಗೆ ಸಂಬಂಧಪಟ್ಟಂಥ ಎಲ್ಲ ಆರ್ಟಿಕಲ್ಸ್ ಬಗ್ಗೆನೂ ನಾವು ಡಿಸ್ಕಸ್ ಮಾಡಬೇಕು. ಅರ್ಥ ಆಯ್ತಾ? ಇಷ್ಟು ನಾವು ತಿಳ್ಕೋಬೇಕು. ನೆಕ್ಸ್ಟ್ ನೋಡಿ, ಇದು ಗೊತ್ತಾಯ್ತಲ್ಲ ಗಣರಾಜ್ಯ ಅಂತಕ್ಕಂಥದ್ದು. ಸಿಂಪಲ್ ಇನ್ನೊಂದು ಸರಿ ಹೇಳೋದಾದರೆ, ಸೊ ಗಣರಾಜ್ಯ ಅಂದರೆ ರಾಷ್ಟ್ರದ ಅಧ್ಯಕ್ಷರನ್ನು, ರಾಷ್ಟ್ರದ ಮುಖ್ಯಸ್ಥರನ್ನು ಸೊ ನಾವೇ ಆಯ್ಕೆ ಮಾಡೋದು. ಇಷ್ಟು ತಿಳ್ಕೊಂಬಿಟ್ರೆ ಸಾಕು ಗಣರಾಜ್ಯ. ಸೊ ನೆಕ್ಸ್ಟ್ ನೋಡಿ, ಇನ್ನು ಕೆಲವೊಂದಿದೆ. ಇದು ನ್ಯಾಯ ರಷ್ಯನ್ ಕ್ರಾಂತಿಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ನ್ಯಾಯ ಅಂತಕ್ಕಂಥದ್ದು 1917ರ ರಷ್ಯನ್ ಕ್ರಾಂತಿಯಿಂದ ನ್ಯಾಯ ಅಂತಕ್ಕಂಥ ಪದವನ್ನು ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಯಾವ್ಯಾವ ನ್ಯಾಯಗಳು ಬರುತ್ತೆ? ಸಾಮಾಜಿಕ ನ್ಯಾಯ ಬರುತ್ತೆ, ಆರ್ಥಿಕ ನ್ಯಾಯ ಬರುತ್ತೆ, ರಾಜಕೀಯ ನ್ಯಾಯ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇವನ್ನೆಲ್ಲ ಎಲ್ಲಿ ನೋಡಬಹುದು ಅಂದರೆ ಫಂಡಮೆಂಟಲ್ ರೈಟ್ಸ್ನಲ್ಲೂ ನೋಡಬಹುದು. ಅರ್ಥ ಆಯ್ತಾ? DPSPನಲ್ಲೂ ನೋಡಬಹುದು ನಾವು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಸಮಾನತೆ ಅಂತಕ್ಕಂಥದ್ದು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಸ್ಥಾನ ಮತ್ತು ಎಲ್ಲರಿಗೂ ಸಮಾನವಾದಂಥ ಸ್ಥಾನ ಮತ್ತು ಎಲ್ಲರಿಗೂ ಸಮಾನವಾದಂಥ ಅವಕಾಶ. ಸೊ ಇದನ್ನು ಎಲ್ಲಿಂದ? ಫ್ರೆಂಚ್ ಕ್ರಾಂತಿಯಿಂದ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಸೊ ಇದರಲ್ಲಿ 3 ಟೈಪ್ಸ್ ಇದೆ. ನಾಗರಿಕ ಸಮಾನತೆಯನ್ನು ಸೊ ಎಲ್ಲರ ಸೊ ಲೈಕ್ ನಮ್ಮೆಲ್ಲರ ಸಮಾನತೆಯನ್ನು ಯಾರು ಕಾಪಾಡ್ತಾರೆ? ನಮ್ಮ ಮೂಲಭೂತ ಹಕ್ಕುಗಳೇ ಕಾಪಾಡುತ್ತೆ ತಾನೆ ನಮ್ಮ ಸಮಾನತೆಯನ್ನು. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಿಂಪಲ್. ನೆಕ್ಸ್ಟ್ ನೋಡಿ, ರಾಜಕೀಯ ಸಮಾನತೆಯನ್ನು ವಿಧಿ 325 ತಿಳಿಸ್ಕೊಡುತ್ತೆ. ಏನಪ್ಪ ಅದು? ಹಾಗಾದರೆ ನೋಡೋಣ. ಚುನಾವಣೆ ಪಟ್ಟಿಯಲ್ಲಿ ಸೇರ್ಪಡೆಯಲ್ಲಿ ತಾರತಮ್ಯ. ಸೊ ಮತ್ತು ಆರ್ಟಿಕಲ್ 326 ಸಾರ್ವತ್ರಿಕ ವಯಸ್ಕರ ಮತದಾನ. ಆರ್ಟಿಕಲ್ 325ರ ಪ್ರಕಾರ ಚುನಾವಣಾ ಪಟ್ಟಿಯಲ್ಲಿ ಸೇರ್ಪಡೆಯಾಗ್ತೀವಿ. ಆರ್ಟಿಕಲ್ 326ರ ಪ್ರಕಾರ ಸಾರ್ವತ್ರಿಕ ಮತದಾನ ಚುನಾವಣಾ
ಪದ್ಧತಿ ಇದೆ. ಸೊ ಇದು ಏನಪ್ಪ ರಾಜಕೀಯ ಸಮಾನತೆಯನ್ನು, ಎಲ್ಲರೂ ರಾಜಕೀಯವಾಗಿ ಸಮಾನರು ಅಂತಕ್ಕಂಥದ್ದನ್ನು ತೋರಿಸ್ಕೊಡುತ್ತೆ. ಅರ್ಥ ಆಯ್ತಾ? ಆರ್ಥಿಕ ಸಮಾನತೆಯನ್ನು ಕಾಪಾಡಲಿಕ್ಕೆ, ಅದನ್ನು ಗೇನ್ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ನಮ್ಮ DPSP ಇದೆ. DPSPಯಲ್ಲಿ ಪರ್ಟಿಕ್ಯುಲರ್ ಆಗಿ ಆರ್ಟಿಕಲ್ 39 ಇದೆ. ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ ಯಾವ ರೀತಿ ಸ್ವತಂತ್ರನಪ್ಪ? ವಾಕ್ ಸ್ವತಂತ್ರ, ಮಾತನಾಡುವ ಸ್ವತಂತ್ರ, ಚಿಂತನೆ ಮಾಡ್ತಕ್ಕಂಥ ಸ್ವತಂತ್ರ, ಅಭಿವ್ಯಕ್ತಿ, ನಮ್ಮ ಇಂಟೆನ್ಷನ್, ನಮ್ಮ ಫೀಲಿಂಗ್ಸ್ನ ತೋರಿಸ್ತಕ್ಕಂತಹ ಸ್ವತಂತ್ರ. ಮತ್ತು ಇನ್ನೊಂದು ನಮಗೆ ಇಷ್ಟವಂತಹ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ಸ್ವತಂತ್ರ. ಮತ್ತು ಇನ್ನೊಂದು ನಮಗೆ ಇಷ್ಟ ಬಂದಂತಹ ದೇವರಿಗೆ ಆರಾಧನೆ ಮಾಡ್ತಕ್ಕಂಥ ಸ್ವತಂತ್ರ. ಇವೆಲ್ಲ ನಮ್ಮ ಲಿಬರ್ಟಿನಲ್ಲಿ ಬರುತ್ತೆ. ಲಿಬರ್ಟಿ ಎಲ್ಲಿಂದ ತೊಗೊಂಡಿದ್ದೀವಿ? ಫ್ರೆಂಚ್ ಕ್ರಾಂತಿಯಿಂದ ತೊಗೊಂಡಿದ್ದೀವಿ. ನೆಕ್ಸ್ಟು ಆರ್ಟಿಕಲ್ 19 ಸ್ವತಂತ್ರದ ಬಗ್ಗೆನೂ ಮಾತಾಡ್ತದೆ. ಸ್ವತಂತ್ರದ ಹಕ್ಕದ ಬಗ್ಗೆ ಮಾತಾಡುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಭ್ರಾತೃತ್ವ ಅಂದರೆ ಸಿಂಪಲ್ ಫ್ರೆಂಚ್ ಕ್ರಾಂತಿ ಅಂದರೆ ನೋಡಿ, ಭ್ರಾತೃತ್ವ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಂಗೆ. ಅರ್ಥ ಆಯ್ತಾ? ಆ ಮನೋಭಾವನೆಯನ್ನು ಬೆಳೆಸೋದು, ಇದನ್ನು ಸಮೇತ ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡಿದ್ದೀವಿ. ಹಾಗಾದರೆ ರಷ್ಯನ್ ಕ್ರಾಂತಿಯಿಂದ ನ್ಯಾಯ ತಗೊಂಡಿದ್ರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಹಾಗೆಯೇ ಇನ್ನೊಂದು ರಾಜಕೀಯ ನ್ಯಾಯ ತಗೊಂಡಿದ್ರೆ, ಫ್ರೆಂಚ್ ಕ್ರಾಂತಿಯಿಂದ ಸಮಾನತೆ, ಲಿಬರ್ಟಿ, ಭ್ರಾತೃತ್ವ ಇವನ್ನೆಲ್ಲ ತಗೊಂಡಿದ್ದೀವಿ. ಅರ್ಥ ಆಯ್ತಾ? ಜೊತೆಗೆ ಆರ್ಟಿಕಲ್ 51A ಏನಪ್ಪ ಹೇಳುತ್ತೆ? ಮೂಲಭೂತ ಕರ್ತವ್ಯಗಳು. ಆರ್ಟಿಕಲ್ 51A ಏನು ಹೇಳುತ್ತೆ? ನಿರ್ದಿಷ್ಟವಾಗಿ ನಾಗರಿಕರಲ್ಲಿ ಭ್ರಾತೃತ್ವ ಭಾವನೆಯನ್ನು ಬೆಳೆಸುವ ದೃಷ್ಟಿಯೊಂದಿಗೆ ಸೇರಿಸಲಾಗಿದೆ. ಓಕೆ, ನಾವೆಲ್ಲರೂ ಅಣ್ಣ ತಮ್ಮಂದಿರು ಅನ್ನೋ ಫೀಲಿಂಗ್ಸ್ ಕ್ರಿಯೇಟ್ ಆಗಲಿ ಅಂತ ಆರ್ಟಿಕಲ್ 51A ಅನ್ನು ಸೇರಿಸಲಾಗಿದೆ. ಆರ್ಟಿಕಲ್ 51A ಏನು? ಮೂಲಭೂತ ಕರ್ತವ್ಯಗಳು. ಯಾವ ಭಾಗ? ಭಾಗ ಯಾವುದು? ಭಾಗ 4A. ಅರ್ಥ ಆಯ್ತಾ? ಇವನ್ನೆಲ್ಲ ಸೇರಿಸಿದಾರೆ. ಇಷ್ಟು ನಾವು ತಿಳ್ಕೊಬೇಕಾಗುತ್ತೆ. ಪೀಠಿಕೆ ಯಾಕೆ ಬೇಕು ಅಂತಕ್ಕಂಥ ಒಂದು ಕ್ವೆಶನ್ ಬರುತ್ತೆ. ಇಷ್ಟೆಲ್ಲ ಓದಿದ ನಂತರ ಪೀಠಿಕೆ ಯಾಕೆ ಬೇಕು ಅಂತ ಕ್ವೆಶನ್ ಬರಲ್ಲ. ಬಟ್ ಹೇಳ್ತಾ ಇದ್ದೀನಿ. ಪೀಠಿಕೆ ಯಾಕಪ್ಪ ಬೇಕು? ಒಂದು ಮಾರ್ಗದರ್ಶಿಯಾಗಿ ಇದು ಬೇಕು. ನಾವೆಲ್ಲಾದ್ರೂ ಹೋಗಬೇಕಾದ್ರೆ ರೋಡ್ ಮ್ಯಾಪ್ ಹೆಂಗೆ ಬೇಕೋ ಅದೇ ರೀತಿ ನಾವು ನಮ್ಮ ಸಂವಿಧಾನದ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬೇಕು ನಮಗೆ. ಯಾವುದು? ಪೀಠಿಕೆ ಬೇಕು. ಮತ್ತು ಗೊತ್ತಲ್ಲ, ಎಂಟೈರ್ ಸಂವಿಧಾನವನ್ನು ಒಂದೇ ಪೇಜಿನಲ್ಲಿ ನೋಡ್ತಕ್ಕಂತಹ ಒಂದು ಭಾಗ್ಯ ಸಿಗುತ್ತೆ ಅಂದರೆ ಆ ಪೀಠಿಕೆಯಿಂದನೇ. ಅದು ಮಾರ್ಗದರ್ಶನವನ್ನು ನೀಡುತ್ತೆ. ಅರ್ಥ ಆಯ್ತಾ? ಮಾರ್ಗದರ್ಶನ ಹಾಗೆ ಹೇಳಿದ್ನಲ್ಲ. ನಮ್ಮ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಇದು ನೀಡುತ್ತೆ. ನೆಕ್ಸ್ಟ್ ನೋಡಿ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ನಾವು. ಮತ್ತು ಪೀಠಿಕೆಯ ಮಹತ್ವ ಅಂದರೆ ಇಷ್ಟೆಲ್ಲ ಸಂವಿಧಾನವನ್ನು ಎಲ್ಲ ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೋದು. ಮತ್ತು ಕೆಲವರು ಹಲವಾರು ರೀತಿಯಾದಂಥ ಜನರು ಹಲವಾರು ರೀತಿಯಾದಂಥ ವ್ಯಾಖ್ಯಾನಗಳೆಲ್ಲ ಕೊಟ್ಟಿದ್ದಾರೆ, ಇದರಲ್ಲೆಲ್ಲ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಪೀಠಿಕೆಗೆ ಯಾವಾಗಾದರೂ ತಿದ್ದುಪಡಿ ಆಗಿದೆಯಾ? ಪೀಠಿಕೆಗೆ ಅಂದರೆ ಪ್ರಸ್ತಾವನೆಗೆ, ಪ್ರಿಯಾಂಬಲ್ಗೆ ತಿದ್ದುಪಡಿ ಆಗಿದೆ. ಯಾವಾಗ ಆಗಿದೆ? ಅದೇ ನಾನು ಹೇಳಿದ್ನಲ್ಲ. ಪೀಠಿಕೆಯನ್ನು 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಅಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತಕ್ಕಂಥ ವರ್ಡ್ಸ್ನ ಸೇರಿಸಿದ್ದಾರೆ. ಏನಪ್ಪ? ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ, ಸೆಕ್ಯುಲರ್ ಅಂದರೆ ಜಾತ್ಯತೀತ, ಇಂಟಿಗ್ರಿಟಿ ಅಂದರೆ ಐಕ್ಯತೆ ಅಂತಕ್ಕಂಥದ್ದು. ಈ ವರ್ಡ್ಸ್ನ ಇಲ್ಲಿ ಸೇರಿಸಿದ್ದಾರೆ. ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟು ಓಕೆ, ಫಸ್ಟು ನಮ್ಮ ಪೀಠಿಕೆ ಹೇಗಿತ್ತು ಅಂತ ಮೊನ್ನೆ PC ಕ್ವಶನ್ ಕೇಳಿದ್ರು. ಇದು ಸ್ವಲ್ಪ ಅಪ್ಲೈಡ್ ಥರ ಮಾಡಿಬಿಟ್ಟು PCನಲ್ಲಿ ಒಂದು ಕ್ವಶನ್ ಕೇಳಿದರು. ನೋಡಿ, ಇದು ಸ್ವಲ್ಪ ಓದ್ತೀನಿ. ಇದು ಚೆನ್ನಾಗಿದೆ. ಲೈಕ್ ಆ ಕ್ವಶನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಅರ್ಥ ಆಯ್ತಾ? ನೋಡಿ, ಇಲ್ಲಿಯವರೆಗೆ ಪೀಠಿಕೆಯನ್ನು ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಯಾವಾಗ? 1976ರಲ್ಲಿ. ಅರ್ಥ ಆಯ್ತಾ? ಹಾಗಾದರೆ ನೋಡಿ, ಮೂಲ ಪೀಠಿಕೆಯಲ್ಲಿ ರಾಜ್ಯವನ್ನು ಅಂದರೆ ದೇಶವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಗುರುತಿಸ್ತಾ ಇದ್ವಿ. ಅರ್ಥ ಆಯ್ತಾ? ನಂತರ ತಿದ್ದುಪಡಿ ಆದ ನಂತರ ನಮ್ಮ ರಾಷ್ಟ್ರವನ್ನು ಯಾವ ರೀತಿ ಗುರುತಿಸ್ತೀವಿ ಅಂದರೆ ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ,
ಪ್ರಜಾಪ್ರಭುತ್ವ, ಗಣರಾಜ್ಯ ಎಂದು ಗುರುತಿಸ್ತೀವಿ. ಅರ್ಥ ಆಯ್ತಾ? ಸಂವಿಧಾನದ ಮೂಲ ರಚನೆಗೆ ಒಳಪಟ್ಟು ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ಕೇಶವಾನಂದ ಭಾರತಿ ಪ್ರಕರಣ ತಿಳಿಸುತ್ತದೆ. ಅರ್ಥ ಆಯ್ತಾ? ಸೊ ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟು ಕೆಲವೊಂದು ನ್ಯಾಯಾಂಗ ಘೋಷಣೆಗಳಿದೆ. ಅಂದರೆ ಪೀಠಿಕೆಯು ಸಂವಿಧಾನದ ಭಾಗನ ಅಲ್ವಾ ಅಂತಕ್ಕಂತಹದ್ದು ಈ 3 ಪ್ರಕರಣಗಳಿದೆ. ಇವುಗಳಿಂದ ನಾವು ತಿಳ್ಕೋಬಹುದು ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ. ಹಾಗಾದರೆ ಬೇರುಬಾರಿ ಯೂನಿಯನ್ ಕೇಸ್ ಅಂತಕ್ಕಂಥದ್ದು 1960ರಲ್ಲಿ ಆಗಿದೆ. ಹಾಗೆ ರೀತಿ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಆಗಿದ್ದರೆ LIC ಆಫ್ ಇಂಡಿಯಾ ಕೇಸು 1995ರಲ್ಲಿ ಆಗಿರುತ್ತೆ. ಹಾಗಾದರೆ ಬೇರುಬಾರಿ ಯೂನಿಯನ್ ಕೇಸ್ ನೋಡೋದಾದರೆ ಪೀಠಿಕೆ ಸಂವಿಧಾನದ ವಾಕ್ಯವನ್ನು ಅರ್ಥೈಸಲು ಸಹಾಯ ಮಾಡುತ್ತದೆ ಮತ್ತು ಸಂವಿಧಾನ ತಯಾರಕರ ಮನಸ್ಸಿನ ಫೀಲಿಂಗ್ಸ್ನ ತಿಳಿಸ್ಕೊಡುತ್ತದೆ. ಪೀಠಿಕೆಯು ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ, ಅಭಿಪ್ರಾಯ ಪಡುತ್ತೆ. ಅರ್ಥ ಆಯ್ತಾ? ಬೇರುಬಾರಿ ಯೂನಿಯನ್ ಕೇಸ್ನಲ್ಲಿ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೆಕ್ಸ್ಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪೀಠಿಕೆಯ ತೀವ್ರ ಪ್ರಾಮುಖ್ಯತೆಯನ್ನು ಗುರುತಿಸಲಾಗಿದೆ ಮತ್ತು ಅದರ ಹಿಂದಿನ ನಿರ್ಧಾರವನ್ನು ತಳ್ಳಿ ಹಾಕಿತ್ತು. ಅರ್ಥ ಆಯ್ತಾ? ಪೀಠಿಕೆಯು ಸಂವಿಧಾನದ ಒಂದು ಭಾಗವಾಗಿದೆ, ಬಟ್ ಅದನ್ನು ಮೂಲಭೂತ ರಚನೆಯ ಸಿದ್ಧಾಂತಕ್ಕೆ ಒಳಪಟ್ಟು ತಿದ್ದುಪಡಿ ಮಾಡಬಹುದು. ಮೂಲ ರಚನೆಯ ಸಿದ್ಧಾಂತ ವಿಕಾಸಗೊಳ್ಳುತ್ತೆ. ಏನಿಲ್ಲ. ನೋಡಿ, ಇಲ್ಲಿ ಸಿಂಪಲ್ ಇಷ್ಟೇ ತಿಳ್ಕೊಳ್ಳಿ. ಕೇಶವಾನಂದ ಭಾರತಿ ಕೇಸ್ನಲ್ಲಿ 1973ನಲ್ಲಿ ಏನಪ್ಪ ಅಂದರೆ ಇದು ಸಂವಿಧಾನದ ಭಾಗ ಅಂತ ಹೇಳಿತು. ಅರ್ಥ ಆಯ್ತಾ? ಸಂವಿಧಾನದ ಭಾಗ ಹೌದು, ಆದರೆ ಇದನ್ನು ಸಂವಿಧಾನದ ಯಾವುದೇ ಮೂಲ ರಚನೆಗೆ ಧಕ್ಕೆ ಉಂಟಾಗದಂತೆ ತಿದ್ದುಪಡಿ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಫೈನಲ್ ಇದು ಕೊಡ್ತಾರೆ, ರಿಸಲ್ಟ್. ಅರ್ಥ ಆಯ್ತಾ? ಈ ರೀತಿ ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಇದು ಸಂವಿಧಾನದ ಒಂದು ಭಾಗ, ಜೊತೆಗೆ ಇದನ್ನು ತಿದ್ದುಪಡಿ ಮಾಡಬಹುದು. ಯಾವ ರೀತಿ? ಮೂಲ ಸಂವಿಧಾನಕ್ಕೆ ಧಕ್ಕೆ ಉಂಟಾಗದಂತೆ ಇದನ್ನು ತಿದ್ದುಪಡಿ ಮಾಡಬಹುದು, ಇದರ ಮೂಲ ರಚನೆಗೆ ಧಕ್ಕೆ ಉಂಟಾಗದಂತೆ ಇದನ್ನು ತಿದ್ದುಪಡಿ ಮಾಡಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ LIC ಕೇಸ್ನಲ್ಲಿ ಪೀಠಿಕೆಯನ್ನು ಎತ್ತಿ ಹಿಡಿದು ಅದು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. LIC ಆಫ್ ಇಂಡಿಯಾ ಕೇಸ್ನಲ್ಲಿ ಈ ರೀತಿ ಹೇಳುತ್ತೆ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಸಿಂಪಲ್ಲ. ಬೇರುಬಾರಿ ಕೇಸ್ನಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಇದು ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ. ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಇದು ಸಂವಿಧಾನದ ಒಂದು ಭಾಗ, ಆದರೆ ಇದನ್ನು ತಿದ್ದುಪಡಿ ಮಾಡಬಹುದು, ಬಟ್ ಇದರ ಮೂಲ ರಚನೆಗೆ ಧಕ್ಕೆ ಉಂಟಾಗದಂತೆ ತಿದ್ದುಪಡಿ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ. ನೆಕ್ಸ್ಟು ಇನ್ನೊಂದು LIC ಆಫ್ ಇಂಡಿಯಾ ಕೇಸ್ನಲ್ಲಿ ಸಿಂಪಲ್, ಇದು ಪ್ರಸ್ತಾವನೆ ಒಂದು ಅವಿಭಾಜ್ಯ ಅಂಗ ಸಂವಿಧಾನದ್ದು ಅಂತ ತಿಳಿಸ್ಕೊಡುತ್ತೆ. ಅರ್ಥ ಆಯ್ತಾ? ಐ ಹೋಪ್ ನಿಮಗೆ ಪ್ರಸ್ತಾವನೆ ಬಗ್ಗೆ ಡೀಟೇಲ್ ಆಗಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದಕ್ಕೂ ಜಾಸ್ತಿ ಏನೇನಿದೆ ಅಲ್ಲಿ ಇನ್ನು ಕೇಳಲ್ಲ ಅನಿಸುತ್ತೆ. ಫ್ರೆಂಡ್ಸ್, ನಿಮಗೆ ಈ ಸೆಷನ್ ಇಷ್ಟ ಆಗಿದೆಯಾ? ಈ ಸೆಷನ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಇದರಿಂದ ಮೋಟಿವೇಟ್ ಆಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಸೆಷನ್ಸ್ನಲ್ಲಿ ಇನ್ನಷ್ಟು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಧನ್ಯವಾದಗಳು ಫ್ರೆಂಡ್ಸ್.